ತುಂಬ ವಿಷಯಗಳು ಮಾತಾಡಿದ್ವಿ ಸಿನಿಮಾ ಬಗ್ಗೆ, ನಿಮ್ಮಿಬ್ರು ಬಾಂಡು, ನೀವು ಫಸ್ಟ್ ಸಿಕ್ಕಿದ್ದು, ಒಂದಷ್ಟು ಸಿನಿಮಾ ಇಂಡಸ್ಟ್ರಿ ಅಥವಾ ಒಂದು ಹೀರೋ ಅಂದರೆ ಹೆಂಗಿರಬೇಕು, ಅಥವಾ ನಿಮ್ಮ ಪ್ರಕಾರ ಒಂದು ಡೆಫಿನೇಷನ್ ಆಫ್ ಹೀರೋ ಅಂದರೆ ಏನು ಅನ್ನೋದು, ಪ್ರತಿಯೊಂದು ವಿಷಯ ಎಲ್ಲ ಮಾತಾಡಿದಾಗ ಒಂದು ಟಾಪಿಕ್ ನಾನು ಬಿಡೋದಕ್ಕಾಗಲ್ಲ. ನಾನಾಗೆ ಕೇಳದೆ ದರ್ಶನ್ ಸರ್ ಬಗ್ಗೆ ಸುಮಾರು ವಿಷಯ ಮಾತಾಡಿದ್ವಿ. ಬಟ್ ನಾನು ಕೇಳಲೇಬೇಕು ಅನ್ಕೊಂಡು ಬಂದಿರ್ತೀವಿ. ಈಗ ನಿಮ್ಗೆ ಈ ವಾಮನ ಶುರುವಾದಾಗಿಂದನು ಪ್ರಮೋಷನ್ ತುಂಬ ಜನ ಇದ್ರ ರಿಲೇಟೆಡ್ ಕ್ವೆಶನ್ ಕೇಳಿರ್ತಾರೆ. ನನಗೆ ಹಂಗಾರೆ ನಾನೇನ್ ಕೇಳಲಿ ಅಂದಾಗ ತುಂಬಾ ವಿಷಯಗಳಿರುತ್ತೆ. ಬಟ್ ಎಲ್ಲವೂ ಇಲ್ಲಿ ಕೇಳೋದಕ್ಕಾಗಲ್ಲ. ನನಗೆ ಈಗ ದರ್ಶನ್ ಸರ್ ಅಂದ ತಕ್ಷಣ ಈಗ ಅಭಿಮಾನಿಗಳು ಒಂಥರ ತಲೆ ಮೇಲೆ ಇಟ್ಕೊಂಡು ಮೆರೆಸೋದಾಗಿರ್ಬೋದು, ಅಥವಾ ಅವ್ರ ಸಿನಿಮಾಗಳು ನೋಡಿ ಇಷ್ಟಪಡೋದಾಗಿರ್ಬೋದು, ಅಥವಾ ನಾವು ಜರ್ನಲಿಸ್ಟ್ಗಳು ನೋಡೋದಾಗಿರ್ಬೋದು. ಧನ್ವೀರ್ ನೋಡಿದ ದರ್ಶನ್ ಸರ್ ಅಂದಾಗ ನಮ್ಗೆ ಯಾರಿಗೂ ಗೊತ್ತಿಲ್ದಿರೋ ಒಂದು ವರ್ಷನ್ ಹೇಳಿ ಅಂದ್ರೆ ಧನ್ವೀರ್ ಏನ್ ಹೇಳ್ತಾರೆ? ಯಾರಿಗೂ ಗೊತ್ತಿಲ್ದಿರೋ ಅಂಥದ್ದು ಏನಿಲ್ಲ, ಎಲ್ಲರೂ ನೋಡಿರೋ ಅಂಥದ್ದೇನೆ. ಬಟ್ ನಮ್ಗೆ ಪರ್ಸ್ನಲಾಗಿ ಇಷ್ಟ ಆಗೋದು ದರ್ಶನ ಏನಕ್ಕೆ ಒಂದು ಮೇನ್ ರೀಸನ್ ಆ ವ್ಯಕ್ತಿತ್ವ ಮೇಡಮ್. ಈ ಕೈ ಕೊಟ್ಟದ್ದು ಈ ಕೈಗೆ ಗೊತ್ತಾಗಲ್ಲ. ಪಕ್ಕದಲ್ಲಿ ನಾವು ಚಿಕ್ಕಬರಲ್ಲಿ ಹೆಂಗೆ ಕೂತಿರ್ತೀವಿ ಅಂದ್ಕೊಳ್ಳಿ, ಇಲ್ಲೇ ಕೂತಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಯಾರಿಗೋ ಒಂದು ಏನೋ ಒಂದು ಸಹಾಯ ಥರ ಮಾಡಿರ್ತಾರೆ ಅಂದ್ಕೊಳ್ಳಿ. ಬಟ್ ನಮಗೆ ಅಲ್ಲಿ ಗೊತ್ತಾಗಿರಲ್ಲ ಏನು ಮಾಡಿರ್ತಾರೆ ಅಂತ. ಬಟ್ ಎಲ್ಲೋ ಒಂದಿನ ಮುಂದಕ್ಕೊಂದಿನ ಅದು ರಿವೀಲ್ ಆಗುತ್ತಲ್ಲ ಈಚೆ ಎಲ್ಲ ಬಂದಾಗ, ಅವನು ನಮ್ಮ ಮುಂದೆ ಹೆಂಗೆ ಏನಾಯಿತು ಅವತ್ತು ಮಾಡಿದ್ರು ಹೆಂಗೆ ಇದು, ಅವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದ್ಸತಿ. ಹೌದಾ, ಅವ್ರು ಯಾರೋ ವ್ಯಕ್ತಿ ಬಂದಲ್ಲ, ಅವನು ಇದನ್ನೇನ ಅಣ್ಣ ಮಾಡಿದ್ದು ನಮ್ಗೆ ಅವಾಗ ಗೊತ್ತಾಗುತ್ತೆ ಹೊರತು ಪಕ್ಕದಲ್ಲಿದ್ದರೂ ನಮ್ಗೆ ಗೊತ್ತಾಗಲ್ಲ. ಸೊ ಆ ಥರ ದಾನ ಧರ್ಮ, ಆಮೇಲೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಸೋದು ಮೇಡಮ್. ಬೀಯಿಂಗ್ ಒಬ್ಬ ಸೂಪರ್ ಸ್ಟಾರ್ ಅವರು ಎಲ್ಲರೂ ಅಪ್ಸ್ಕೊಳ್ಳಿ. ಈಗ ನಂದೇ ಆಗಿರ್ಬೋದು, ಚಿಕ್ಕಬ್ರಾಗಿದ್ದು, ನಮ್ಮ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಸುಲಭವಾಗಿ ಬರಲ್ವಲ್ಲ ಮೇಡಮ್. ತಾನಾಯಿತು ತನ್ನ ಮನೆ ಆಯಿತು ಅಂತ ನೋಡ್ಕೊಂಡಿರೋದೇ ಜಾಸ್ತಿ ಇವತ್ತು ಈಗಿನ ಸಿಚುವೇಶನ್ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ನಮ್ಮ ಜೊತೆ ಇರೋರು ಬೆಳೀಲಿ, ಅವರು ಚೆನ್ನಾಗಾಗಲಿ, ಅವರು ಚೆನ್ನಾಗಿ ಇದಿದೆಯಲ್ಲ ಆ ಗುಣ, ಅದೇ ನಮ್ಗೆ ತುಂಬ ಇಷ್ಟ. ಆಮೇಲೆ ಒಬ್ಬ ಮನುಷ್ಯನಿಗೆ ಫಾರ್ ಎಕ್ಸಾಂಪಲ್ ಚಿಕ್ಕನವ್ರಿಗೂ ದರ್ಶನ್ ಸರ್ ಅಂದ್ರೆ ಅದು ಅಗಾಧವಾದ ಪ್ರೀತಿ. ಈಗ ಧನ್ವೀರ್ ಅವ್ರು ನೋಡೋ ರೀತಿನೇ ಬೇರೆ. ಪ್ರೀತಿ ಅನ್ನೋದಕ್ಕಿಂತ ಪೂಜಿಸ್ತೀರಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದ್ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಒನ್ ಸೈಡೆಡ್ ಆಗಕ್ ಸಾಧ್ಯ ಇಲ್ಲ ಇದು. ಖಂಡಿತ ಆ ಕಡೆಯಿಂದ ಏನೋ ಒಂದ್ ಇರ್ಬೇಕಲ್ವಾ, ಅದಕ್ಕೆ ಅಲ್ವಾ ಇವ್ರು ಇಷ್ಟೊಂದು ಪ್ರೀತಿ ಮಾಡೋದು ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಚಿಕ್ಕಣ್ಣ? ಇಲ್ಲ, ಅದೇನಂದ್ರೆ ಯಾರೇ ಆದ್ರೂ ಅಷ್ಟೇ. ಈಗ ನಿಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ರಿ, ಆಪೋಸಿಟ್ ಅವ್ನು ಏನಂತಂದ್ರೆ ನಿನ್ನ ಹತ್ರ ದುಡ್ಡು ನಿಮ್ಮ ಮನೆಗೆ ಗುರು, ನಿಮ್ಮ ಹತ್ರ ಆಟಿಟ್ಯೂಡ್ ಇದೆ ಅನ್ಕೊಳ್ರಿ, ಇದು ನೀನ್ ಇಟ್ಕೊ ನನ್ಗೇನು. ಇವತ್ತು ಯಾರಿಗೂ ಕೇರ್ ಮಾಡಲ್ಲ. ನೀನ್ ದೊಡ್ಡವನಾದ್ರೆ ನಿನ್ಗೆ, ನನ್ನ ಮನೆಗೆ ನಾನು ದೊಡ್ಡವನು ಅಂತಾನೆ ಇರ್ತಾರೆ. ಬಟ್ ಅದೆಲ್ಲ ಮೀರಿ ಒಂದು ವ್ಯಕ್ತಿನ ಪ್ರೀತಿ ಮಾಡಬೇಕು ಅಂದರೆ ಅದು ಆ ಒಂದು ಒಳ್ಳೆ ಮನಸ್ಸು, ಅವ್ರು ತೋರಿಸೋ ಪ್ರೀತಿಯಿಂದ ಅಷ್ಟೇ. ನಾವು ಈಗ ಸಿನಿಮಾ ಪ್ರಮೋಷನ್ಸ್ ಅದು ಇದು ಎಲ್ಲನೂ ಬಿಟ್ಟರೆ ನೀವು ಎಷ್ಟೋ ಸಲ ಊಟ ಹಾಕಿದ್ದಾರೆ ನಮಗೆ. ಸೊ ನಿಮಗೆ ಮನೆಗೆ ಬಂದವ್ರು ಊಟ ಕೊಡೋದು ಬೇರೆ, ಯಾರೇ ಬಂದರೂ ಮನೆಗೆ. ಬಟ್ ಆ ಪ್ರೀತಿಯಿಂದ ಕೊಡೋದಿದೆಯಲ್ಲ, ಏನೋ ನಾವು ನಮ್ಮ ಮನೇಲೇ ತಿಂತಿದ್ದೀವಿ ಏನೋ, ನಮ್ಗೇನೋ ಬೇರೆಯವ್ರ ಮನೇಲಿ ಇದೀವಿ ಅಂತ ಫೀಲೇ ಆಗಲ್ಲ. ನಾವು ದರ್ಶನ್ ಸರ್ ಮನೇಲಿ ಇದೀವಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಮನೆಯವ್ರ ತರ ನೋಡ್ಕೊಂತಾರೆ. ಅಕ್ಕನೂ ಅಷ್ಟೇ ಆ ವಿಚಾರದಲ್ಲಿ. ನೀವು ಎಷ್ಟೊತ್ತೇ ಆಗಲಿ ಮೇಡಮ್, ನಾವೀಗ ಭೇಟಿ ಮಾಡೋಕೆ ಹೋದಾಗ ಅಣ್ಣನ ಮನೇಲಿ ಇದ್ದಾಗ ಎಷ್ಟೊತ್ತೇ ರಾತ್ರಿ ಆಗಲಿ ಹೊಟ್ಟೆ ತುಂಬ ಊಟ ಬಡಿಸೇ ಕಳಿಸ್ತಾರೆ ಅವರು. ಎಷ್ಟೇ ರಾತ್ರಿ ಆಗಿರ್ಬೋದು, ಹೊಟ್ಟೆ ತುಂಬ ತಿನ್ನಿ ಏನಿರುತ್ತೋ ಅಂದರೆ ಇದು ಆ ಥರದ ಏನು ಮಾಡಲ್ಲ ಪಾಪ, ಭೇದ ಬಾ ಅವ್ರಿಗೆ ಇದು ಎಲ್ಲರಿಗೂ ಒಂದೇ. ಎಷ್ಟೊತ್ತಾಗಲಿ ಹೊಟ್ಟೆ ತುಂಬ ಊಟ ಮಾಡಿಸೇ ಕಳಿಸ್ತಾರೆ. ಸೊ ಅಣ್ಣ ಆಗಲಿ ಅಕ್ಕಾಗಲಿ ನಮ್ಗೆ ಅದೊಂಥರ ಅದೇನೋ ಪ್ರೀತಿ. ನಮಗೆ ಅವ್ರು ನೋಡ್ಕೊಳ್ಳೋ ರೀತಿ ಇರುತ್ತಲ್ಲ, ನಮ್ಮನ್ನೆಲ್ಲ ಹಾಸ್ಪಿಟಾಲಿಟಿ ಮಾಡೋದಾಗಿರ್ಬೋದು, ನಾವು ಏನೂ ಅಲ್ಲ ಅವ್ರ ಮುಂದೆ. ನಮ್ಗೆ ಯಾಕೆ ಆ ಪ್ರೀತಿ ತೋರಿಸ್ಬೇಕು? ಅವ್ರು ಇರೋ ಬೇರೆ ಲೆವೆಲಲ್ಲೇ ಇದ್ದಾರೆ. ಬಟ್ ನಾವು ಹೋದಾಗ ಅದು ತೋರಿಸೋ ಪ್ರೀತಿ ಇದೆಯಲ್ಲ, ಅದೇ ಸಾಕು ಮೇಡಮ್ ಮನುಷ್ಯನ ಇದು ಮಾಡೋಕ್ಕೆ, ಇನ್ನೇನು ಬೇಡ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಈಗ ಇವರು ಕ್ಲೋಸು, ನಾನು ಕ್ಲೋಸು, ಹಿಂಗೆ ಕ್ಲೋಸ್ ಸರ್ಕಲ್ಗೆ ಅಷ್ಟೇ ಅಲ್ಲ. ಈಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರಲ್ಲ ಸುಮಾರು ಹೇಳೋರಲ್ಲ, ಅವ್ರು ಯಾವುದಾದ್ರು ಸಿನಿಮಾಗಳು ನೋಡಿರ್ತಾರೆ. ಇದರಲ್ಲಿ ಯಾರೋ ಈ ಹುಡುಗ ಇವ್ನು ಸಖತ್ತಾಗಿ ಮಾಡೋನೆ, ಇವ್ನಿಗೇನಾದರೂ ಮಾಡಬೇಕು, ಇದರಲ್ಲಿ ಇವ್ನ ಕ್ಯಾರೆಕ್ಟ್ರ್ ಇಷ್ಟ ಆಯಿತು. ಯಾರು ಈ ಸಿನಿಮಾದಲ್ಲಿ ಯಾರೇ ಆದ್ರೂ ಯಾವುದಾದ್ರೂ ಅವ್ನು ಚೆನ್ನಾಗಿ ಮಾಡಿದ್ದವ್ನು ಏನಾದರೂ ಮಾಡಿದ್ರೆ ಅವ್ನು ಗುರುತಿಸೋದು, ಅವ್ರಿಗೆ ಸಪೋರ್ಟ್ ಮಾಡೋದು, ಈ ಥರದ ವ್ಯಕ್ತಿತ್ವನು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಜೊತೆಗಿದ್ದವ್ರಿಗೆ ಅಂತ ಅಲ್ಲ, ಯಾರೇ ಆದ್ರೂ ಯಾವ್ದು ಅವ್ರಲ್ಲಿ ಏನಾದ್ರೂ ಒಂದು ಕಲೆ ಇದೆ ಅಂದ್ರೆ ಅಂಥವ್ರಿಗೆಲ್ಲನೂ ಸಪೋರ್ಟ್ ಮಾಡೋಂಥ ತುಂಬಾ ಒಳ್ಳೆ ವ್ಯಕ್ತಿತ್ವ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.